ಚಿತ್ತ ಈಗ ಸಕ್ಕರೆ ನಾಡು ಮಂಡ್ಯದತ್ತ ನೆಟ್ಟಿದೆ. ನಾಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ಅದಕ್ಕೂ ಮೊದಲು ಇವತ್ತು ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ಪ್ರಕಟ ಮಾಡ್ತಾ ಇದ್ದಾರೆ. ದೇಗುಲದ ಬಳಿ ಸಭೆಗೂ ಮುನ್ನ ಈಗ ಮಹತ್ವದ ಮೀಟಿಂಗ್ ಆಗಿದೆ. ದರ್ಶನ್ ಅಭಿಷೇಕ್ ಸಮ್ಮುಖದಲ್ಲಿ ಬೆಂಬಲಿಗರ ಜೊತೆಗೆ ಚರ್ಚೆ ನಡೆಸಿದ್ದಾರೆ. ಚರ್ಚೆಯ ಬಳಿಕ ದೇಗುಲದತ್ತ ಹೊರಟಿದ್ದಾರೆ ಸುಮಲತಾ, ದರ್ಶನ್ ಮತ್ತು ಅಭಿಷೇಕ್. ಕೆಲವೇ ಕ್ಷಣಗಳಲ್ಲಿ ತಮ್ಮ ನಿರ್ಧಾರ, ತಮ್ಮ ನಡೆಯ ಬಗ್ಗೆ ಅಧಿಕೃತ ಘೋಷಣೆಯನ್ನ ಸುಮಲತಾ ಅಂಬರೀಶ್ ಅವರು ಮಾಡಲಿಕ್ಕಿದ್ದಾರೆ. ಅವರ ಬೆಂಬಲಿಗರು, ಕಾರ್ಯಕರ್ತರು, ಆಪ್ತರು ಕೂಡ ಅತ್ಯಂತ ಉತ್ಸುಕರಿಂದ ಅವರ ನಡೆಯನ್ನ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅಂಬರೀಶ್ ಅವರು ಎಲ್ಲ ಪ್ರಶ್ನೆಗಳಿಗೆ, ಗೊಂದಲಗಳಿಗೆ, ಕುತೂಹಲಗಳಿಗೆ ಉತ್ತರವನ್ನ ಕೊಡ್ಲಿಕ್ಕಿದ್ದಾರೆ. ಅವರ ನಡೆ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹದ್ದು. 2019 ಚುನಾವಣೆಯಲ್ಲೂ ಕೂಡ ದರ್ಶನ್ ಜೊತೆಗಿದ್ರು. ಈಗ ತೆಗೆದುಕೊಳ್ಳುವಂತಹ ನಿರ್ಧಾರದ ಸಂದರ್ಭದಲ್ಲೂ ಕೂಡ ದರ್ಶನ್ ಜೊತೆಗಿರಬೇಕು ಅನ್ನೋದು ಸುಮಲತಾ ಅಂಬರೀಶ್ ಅವರ ಇಂಗಿತ. ಹಾಗಾಗಿಯೇ ಈಗಾಗಲೇ ದರ್ಶನ್ ಅವರು ಕೂಡ ಮಂಡ್ಯಕ್ಕೆ ಆಗಮಿಸಿದ್ದಾರೆ. ಅಭಿಷೇಕ್ ದರ್ಶನ್ ಜೊತೆಗೆ ಮಹತ್ವದ ಸಭೆ ಕೂಡ ಆಗಿದೆ. ಮಂಡ್ಯ ನೆಲದಲ್ಲಿಯೇ ನಿಂತು ಸುಮಲತಾ ಅವರು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ. ನಿರ್ಣಯ ಸಕಾರಾತ್ಮಕವಾಗಿ ಇರುತ್ತೆ ಅಂತ ನಾನು ಅಂದುಕೊಂಡಿದ್ದೇನೆ. ಮೈಸೂರಿನಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಕೊಟ್ಟಂತಹ ಹೇಳಿಕೆ ಇದು. ಮನೆಗೆ ಹೋದಾಗ ರಾಜಕೀಯ ಭಿನ್ನಾಭಿಪ್ರಾಯವನ್ನು ಮರೆತು ವಿಶ್ವಾಸದಿಂದ ಮಾತನಾಡಿದ್ದೇವೆ. ಸಹೋದರನ ರೀತಿ ಸುಮಲತಾ ಪ್ರೀತಿಯನ್ನ ತೋರಿಸಿದ್ದಾರೆ ಅಂಥೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಅವತ್ತು ನಡೆದಂತಹ ಸಭೆಯಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಕೂಡ ಪ್ರಸ್ತಾಪಿಸಿದ್ದಾರೆ. ಅವರ ನಿರ್ಧಾರವನ್ನ ಮಂಡ್ಯ ಜಿಲ್ಲೆಯ ಮಂಡ್ಯದ ನೆಲದಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ತೀರ್ಮಾನವನ್ನು ಪ್ರಕಟ ಮಾಡ್ತಕ್ಕಂಥದ್ದನ್ನು ಈಗಾಗಲೇ ಮಾಧ್ಯಮದ ಸ್ನೇಹಿತರ ಮುಂದೆ ಹೇಳಿದ್ದಾರೆ. ಸಂಜೆ ಅವರು ಇವತ್ತೇನು ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಅಂತಿಮ ನಿರ್ಣಯ ಮಾಡ್ತಾರೆ. ಅವರ ನಿರ್ಣಯವನ್ನು ಬಹುಶಃ ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನಾನು ಸಹ ಅವರ ನಿರ್ಣಯ ಸಕಾರಾತ್ಮಕವಾಗಿ ಜಿಲ್ಲೆಯ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಅವರಿಗೆ ಏನು ಜಿಲ್ಲೆಯ ಜನತೆ ಬಗ್ಗೆ ಅಭಿಮಾನ ಇದೆ, ಆ ಹಿನ್ನೆಲೆಯಲ್ಲಿ ಸೂಕ್ತವಂತ ನಿರ್ಧಾರ ಪ್ರಕಟ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನನಗೆ ವಿಶ್ವಾಸ ಇದೆ. ನಾನು ಅವ್ರ ಮನೆಗೆ ಹೋದಾಗ ಹಿಂದಿನ ನಮ್ಮ ರಾಜಕೀಯದ ಭಿನ್ನಾಭಿಪ್ರಾಯಗಳಲ್ಲಿ ಮಾತಿನ ಒಂದು ವಿಷಯಗಳು ಏನೇ ಇರಲಿ, ಅತ್ಯಂತ ಅಭಿಮಾನದಿಂದ, ವಿಶ್ವಾಸದಿಂದ ನನ್ನನ್ನು ಅವರ ಮನೆಯಲ್ಲಿ ಭೇಟಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಹೋದರ ಬಂದಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ನನಗೆ ಗೌರವ ಕೊಟ್ಟಿದ್ದಾರೆ. ಅದರಿಂದ ನನಗೆ ವಿಶ್ವಾಸ ಇದೆ, ಸಹೋದರನಿಗೆ ಬೆಂಬಲವನ್ನು ಅವರ ಹಿತೈಷಿಗಳ ಒಂದು ಒಮ್ಮತದೊಂದಿಗೆ ಮಾಡ್ಬೋದು ಅಂತಕ್ಕಂಥ ವಿಶ್ವಾಸ ಇಟ್ಕೊಂಡಿದ್ದೇನೆ. ನಾನು ಏನು ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ನನ್ನ ಒಂದು ಅನಿಸಿಕೆ ಅಂತಕ್ಕಂಥ ನಿಮ್ಮ ಮುಂದೆ ಹೇಳಿದ್ದೇನೆ. ಅದರಲ್ಲಿ ಭಾಳ ಸ್ಪಷ್ಟವಾದ ಅರ್ಥವೇ ಇದೆ. ಅದರಲ್ಲಿ ನನಗೆ ವಿಶ್ವಾಸ ಇದೆ ಅಂತಕ್ಕಂಥದ್ದು ಅದನ್ನೇ ನಾನು ಹೇಳ್ತಾ ಇರೋದು. ಇದು ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ಅತ್ಯಂತ ವಿಶ್ವಾಸದಿಂದ ಇದ್ದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಅಕ್ಕ ಅಂತ ಕರೆದಿದ್ರು, ಅಂಬರೀಷ್ ಮನೆಯಲ್ಲಿ ಊಟ ಮಾಡಿದ್ದನ್ನು ನೆನಪು ಮಾಡಿಕೊಂಡಿದ್ರು, ಅದಾದ ಮೇಲೆ ಸುಮಲತಾ ಅವರನ್ನ ಭೇಟಿ ಮಾಡಿದ್ರು. ಈಗ ವಿಶ್ವಾಸದ ಮಾತುಗಳನ್ನು ಮತ್ತೊಮ್ಮೆ ಎಚ್.ಡಿ. ಕುಮಾರಸ್ವಾಮಿ ಅವರು ಆಡಿರುವಂಥದ್ದು.